ನೀವು ಇದೇ ರೀತಿ ವೈರಲ್ ಆಗಿರ್ತಕ್ಕಂಥ ಶಿವಯೋಗ ಪೋಸನ್ನು ಅಭ್ಯಾಸ ಮಾಡಲಿಕ್ಕೆ ಈ ರೀತಿ ಸ್ಟ್ರಗಲ್ ಮಾಡ್ತಾ ಇದ್ದೀರಾ? ಎಸ್, ಡೋಂಟ್ ವರಿ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ಈ ವೈರಲ್ ಆಗಿರ್ತಕ್ಕಂಥ ಶಿವಯೋಗ ಪೋಸನ್ನು ಅಭ್ಯಾಸ ಮಾಡಲಿಕ್ಕೆ ಯಾವೆಲ್ಲ ಪ್ರಿಪರೇಟರಿ ಆಸನಗಳನ್ನು ಮಾಡಬೇಕು ಮತ್ತು ಪರ್ಫೆಕ್ಟಾಗಿ ಯಾವ ರೀತಿ ಈ ಆಸನವನ್ನು ಮಾಡಬೇಕು ಅನ್ನೋದನ್ನು ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ. ನಮಸ್ತೆ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಯೋಗ ಸಂದೀಪ್ ಯೂಟ್ಯೂಬ್ ಚಾನಲ್. ದಿಸ್ ಇಸ್ ಯೋಗ ಮಾಸ್ಟರ್ ಸಂದೀಪ್ ಎಂ. ಬನ್ನಿ, ವೈರಲ್ ಆಗಿರ್ತಕ್ಕಂಥ ಶಿವಯೋಗ ಪೋಸ್ ಆಸನವನ್ನು ಸಂಪೂರ್ಣವಾಗಿ ಅಭ್ಯಾಸ ಮಾಡುವ ನಿಟ್ಟಿನಲ್ಲಿ ಮುಂದುವರಿಯೋಣ. ಮೊದಲನೇದಾಗಿ ಈ ರೀತಿ ಬದ್ಧ ಕೋನಾಸನವನ್ನು ಅಭ್ಯಾಸ ಮಾಡುವಂಥದ್ದು, ಅಂದರೆ ಈ ಬಟರ್ಫ್ಲೈ ಪೋಸ್ ಅನ್ನು ನಾವೇನು ಮಾಡಬೇಕು, ಅಭ್ಯಾಸ ಮಾಡುವಂಥದ್ದು. ಎಸ್, ಹೀಗೆ ಎರಡು ಪಾದಗಳನ್ನು ಒಂದಕ್ಕೊಂದು ಜೋಡಿಸಿ ನಂತರ ಹಸ್ತಗಳಿಂದ ಸಂಪೂರ್ಣವಾಗಿ ಪಾದವನ್ನು ಲಾಕ್ ಮಾಡ್ತಾ ಈ ರೀತಿ ಮೊಣಕಾಲುಗಳನ್ನು ಮೂವ್ಮೆಂಟ್ ಮಾಡುವಂಥದ್ದು. ಎಸ್, ಹೀಗೆ ಕಂಟಿನ್ಯೂ ಮಾಡ್ತಾ ಹೋಗಿ. 1 2 3 4 5 6 7 8 9 10 10 9 8 7 6 5 4 3 2 1. ಎಸ್, ಈ ರೀತಿ ಬಟರ್ಫ್ಲೈ ಪೋಸನ್ನು ಸಂಪೂರ್ಣವಾಗಿ ಅಭ್ಯಾಸ ಮಾಡುವಂಥದ್ದು. ನಂತರ ಏನು ಮಾಡಿ, ನಿಮ್ಮ ಎರಡು ಕೈಗಳಿಂದ ಸಂಪೂರ್ಣವಾಗಿ ಮೊಣಕಾಲನ್ನು ಕೆಳಗಡೆ ಒತ್ತಲಿಕ್ಕೆ ಪ್ರಯತ್ನ ಮಾಡಿ. ಎಸ್, ಹೀಗೆ ಸ್ಟ್ರೆಚ್ ಮಾಡ್ತಾ ಇರಿ. 1 2 3 4 5 6 7 8 9 10. ಎಸ್, ಓಕೆ, ರಿಲ್ಯಾಕ್ಸ್. ನೋಡಿರಲ್ಲ, ಇದು ಮೊದಲನೇದಾಗಿ ನಾವು ಪ್ರಿಪರೇಟರಿ ಆಗಿ ಮಾಡ್ತಕ್ಕಂಥ ಆಸನ, ಬದ್ಧ ಕೋನಾಸನ ಅವ್ರ ಬಟರ್ಫ್ಲೈ ಅಂತ ಕರಿತೀವಿ. ನಂತರ ಎರಡನೇದಾಗಿ ಏನು ಮಾಡಿ, ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಿಮ್ಮ ಕಾಲುಗಳನ್ನು ಈ ರೀತಿ ವೈಲ್ಡ್ ಮಾಡುವಂಥದ್ದು. ಎಸ್, ಹೀಗೆ ವೈಲ್ಡ್ ಮಾಡ್ತಾ ಏನು ಮಾಡಿ, ಸಾಧ್ಯವಾದಷ್ಟು ಮತ್ತೆ ಇನ್ನೂ ಸ್ವಲ್ಪ ಜಾಸ್ತಿ ಸ್ಟ್ರೆಚ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಸೈಡ್ ಟು ಸೈಡ್, ರೈಟ್ ಲೆಗ್ನ ರೈಟ್ ಸೈಡ್ಗೆ, ಲೆಫ್ಟ್ ಲೆಗ್ನ ಲೆಫ್ಟ್ ಸೈಡ್ಗೆ ಇದು ಟರ್ನ್ ಮಾಡ್ತಾ ಈ ಪೆಲ್ವಿಕ್ ಫ್ಲೋರನ್ನು ನಾವೇನು ಮಾಡಬೇಕು, ಸಂಪೂರ್ಣವಾಗಿ ಸ್ಟ್ರೆಚ್ ಮಾಡುವಂಥದ್ದು. ಹೀಗೆ ಕೈಗಳ ಸಹಾಯದಿಂದ ಹೀಲ್ಸ್ ಒಂದೇ ಕಡೆ ಸ್ಟೇ ಆಗಿರಲಿ. ನಿಮ್ಮ ಈ ಭಾಗವನ್ನು ಮಾತ್ರ, ತೊಡೆಯ ಭಾಗವನ್ನು ಮಾತ್ರ ಏನು ಮಾಡಬೇಕು, ಸಂಪೂರ್ಣವಾಗಿ ಮುಂದೆ ಟರ್ನ್ ಮಾಡ್ತಾ ಹೋಗಬೇಕು. ಎಸ್, ಹೀಗೆ 1 2 3 4 5. ಎಸ್, ಓಕೆ, ಈ ರೀತಿ ಇಷ್ಟು ಮಾಡಿದರೆ ಸಾಕು. ಪ್ರತಿದಿನ ಇಷ್ಟೊಂದು ಅಭ್ಯಾಸ ಮಾಡಿದರೆ ಖಂಡಿತವಾಗಿಯೂ ಹೆಲ್ಪ್ ಆಗುವಂಥದ್ದು. ಎಸ್, ನಂತರ ಎರಡು ಕೈಗಳನ್ನು ಎದೆ ಮುಂದೆ ನಮಸ್ಕರಿಸಿ, ಕಣ್ಣುಗಳನ್ನು ಮುಚ್ಚಿ ದೀರ್ಘವಾಗಿ ಉಸಿರಾಟ ಪ್ರಕ್ರಿಯೆಯನ್ನು ಮಾಡಿ. ಎಸ್, ಇಲ್ಲಿ ಆಗ್ತಕ್ಕಂಥ ಪೇನ್ ಕಡಿಮೆ ಆಗುತ್ತೆ ಉಸಿರಾಟ ಪ್ರಕ್ರಿಯೆ ಮಾಡೋದ್ರಿಂದ. ಎಸ್, ಡೀಪ್ಲಿ ಇನ್ಹೇಲ್, ಸ್ಲೋಲಿ ಎಕ್ಸೇಲ್, ಡೀಪ್ಲಿ ಇನ್ಹೇಲ್ and slowly exhale. ಎಸ್, ಓಕೆ, ರಿಲ್ಯಾಕ್ಸ್. ಈ ರೀತಿ ಸೈಡ್ ಸ್ಪ್ಲಿಟ್ ಅನ್ನು ಅಭ್ಯಾಸ ಮಾಡೋದ್ರಿಂದ ಸಹ ನಮಗೆ ಏನಾಗುತ್ತೆ, ಸಂಪೂರ್ಣವಾಗಿ ಆ ವೈರಲ್ ಆಗಿರ್ತಕ್ಕಂಥ ಶಿವಯೋಗ ಪೋಸನ್ನು ಅಭ್ಯಾಸ ಮಾಡಲಿಕ್ಕೆ ಹೆಲ್ಪ್ ಆಗುವಂಥದ್ದು. ಎಸ್, ನಂತರ ಕಾಲುಗಳನ್ನು ನಿಧಾನವಾಗಿ ಜೋಡಿಸಿ. ಎಸ್, ನಂತರ ಬನ್ನಿ ಈಗ ಫೈನಲ್ ಪೊಸಿಷನ್ನ ಅಭ್ಯಾಸ ಮಾಡುವಂಥದ್ದು. ಎಸ್, ಈ ರೀತಿ ಸ್ವಲ್ಪ ಟರ್ನ್ ಆಗಿ ಕೂತ್ಕೊಳ್ತೇನೆ. ಎಸ್, ಹೀಗೆ ನೀವೇನು ಮಾಡ್ತೀರಾ, ಡೈರೆಕ್ಟಾಗಿ ಕಾಲನ್ನು ಹಿಂಗೆ ಹಾಕಲಿಕ್ಕೆ ಪ್ರಯತ್ನ ಮಾಡ್ತೀರಾ, ಅದು ಆಗೋದೇ ಇಲ್ಲ. ಅದಕ್ಕೆ ಪ್ರಿಪರೇಟರಿಯಾಗಿ ಆ ಎರಡು ಆಸನಗಳನ್ನು ಅಭ್ಯಾಸ ಮಾಡಿ ನೀವೇನು ಮಾಡಬೇಕು, ಈ ಆಸನವನ್ನು ಅಭ್ಯಾಸ ಮಾಡುವಂಥದ್ದು. ಬಟ್ ಇಲ್ಲೂ ಸಹ ನಾವೇನು ಮಾಡಬೇಕು, ಸ್ವಲ್ಪ ಪರ್ಫೆಕ್ಷನನ್ನು ನೋಡುವಂಥದ್ದು. ಯಾವ ರೀತಿ ಅಂದರೆ, ನಿಮ್ಮ ಎಡ ಮೊಣಕಲ್ ಏನಾಗಿರಬೇಕು, ಇದೇ ಪೊಸಿಷನಲ್ಲಿ, ಅಂದರೆ ಈ ವರ್ಟಿಕಲ್ ಏನಾಗಿರಬೇಕು, ಸ್ವಲ್ಪ ಫೋಲ್ಡ್ ಮಾಡಿ ನೀವೇನು ಮಾಡಬೇಕು, ಸ್ಟ್ರೈಟಾಗಿ ವರ್ಟಿಕಲಿ ನಿಲ್ಲಿಸುವಂಥದ್ದು ಎಡಗಾಲನ್ನು. ನಂತರ ಏನು ಮಾಡಬೇಕು, ಬಲಗಾಲನ್ನು ಸಂಪೂರ್ಣವಾಗಿ ಇಲ್ಲಿಂದನೇ ಹಾಕಕ್ಕೆ ಪ್ರಯತ್ನ ಮಾಡಬೇಡಿ, ಸಂಪೂರ್ಣವಾಗಿ ಹಿಂದೆ ತೆಗೆದುಕೊಂಡು ಬರೀ ಈ ರೀತಿ ನಮ್ಮ ಬಟಕ್ ಮೇಲೆ ನಾವು ಕಂಫರ್ಟಬಲ್ ಆಗಿ ಕೂತ್ಕೋಬೇಕು. ಆ ರೀತಿ ಏನು ಮಾಡಬೇಕು, ನೀವು ಕಾಲನ್ನು ಈ ರೀತಿ ಹಿಂದೆ ತೆಗೆದುಕೊಳ್ಳುವಂಥದ್ದು. ನಂತರ ನಿಮ್ಮ ರೈಟ್ ಶೋಲ್ಡರನ್ನು ಮುಂದೆ ತಗೊಳ್ಳಿ, ನಿಮ್ಮ ತೋಳುಗಳಿಗೆ ಈ ಪಾದವನ್ನು ಟಚ್ ಮಾಡುವಂಥದ್ದು. ಎಸ್, ಹೀಗೆ. ನಂತರ ಏನು ಮಾಡಿ, ಈ ರೀತಿ ಫೈನಲ್ ಪೊಸಿಷನ್ಗೆ ಬಂದ ನಂತರ ನಿಮ್ಮ ಎಡ ಹಸ್ತವನ್ನು ಎಡ ಮೊಣಕಾಲ ಮೇಲೆ ಈ ರೀತಿ ಎಡಗೈಯನ್ನು ಪ್ಲೇಸ್ ಮಾಡ್ತಾ ಹಸ್ತವನ್ನು ಚಿನ್ಮುದ್ರಲಿಡಿ. ನಂತರ ಬಲ ಹಸ್ತವನ್ನು ಏನು ಮಾಡಿ, ನಿಮ್ಮ ಕಿವಿಗೆ ಟಚ್ ಮಾಡಿ ಈ ರೀತಿ. ಎಸ್, ಎಸ್, ಹೀಗೆ ಫೈನಲ್ ಪೊಸಿಷನ್. ಎಸ್, ನೋಡೋದ್ರಲ್ಲ, ಇದೇ ನೋಡಿ ಆ ವೈರಲ್ ಆಗಿರ್ತಕ್ಕಂಥ ಶಿವಯೋಗ ಪೋಸನ್ನು ಅಭ್ಯಾಸ ಮಾಡಲಿಕ್ಕೆ ನಾವು ಬಳಸಬಹುದಂಥ ಪ್ರಿಪರೇಟರಿ ಎಕ್ಸರ್ಸೈಸ್, ಆಸನಗಳು ಮತ್ತು ಫೈನಲ್ ಆಗಿ ಯಾವ ರೀತಿ ಪೊಸಿಷನ್ನ ಕಂಪ್ಲೀಟ್ ಮಾಡಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗಿದ್ದೇನೆ. ಎಸ್, ಅದಕ್ಕೆ ಈ ವಿಡಿಯೋನ ಇತರರೊಂದಿಗೆ ಹಂಚಿಕೊಳ್ಳಿ. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಮತ್ತು ತಪ್ಪದೇ ಲೈಕ್ ಮಾಡಿ. ಜೊತೆಗೆ ಯೋಗ ಸಂದೀಪ್ ಯೂಟ್ಯೂಬ್ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ, ಜೈ.